ಸಾವ್ಕಾರ ಮಂದಿ ನಮಸ್ಕಾರ ರೀ. ಎಲ್ಲ ಹೆಂಗದಿರಿ? ಮಸ್ತಿದಿರಲ್ಲ. ನಾವು ಮಾತ್ರ ಚಿತ್ತದೀವಿ. ಈ ಲೊಕೇಶನ್ ನೋಡ್ಬೋದು ನಿಮಗೆ. ಬೆಂಕಿ ಅಂದ್ರೆ ಬೆಂಕಿ ಅಲ್ಲ ರೀ, ಸ್ವರ್ಗ ಇದೆ, ಸ್ವರ್ಗ. ಹಂಗೆ ಸ್ವರ್ಗದಾಗ ಒಂದು 10% ನರಕದ ಇದು ನರಕ ಅಂತಾರಲ್ಲ, ಈ ದಾರಿ ನೋಡ್ರಿ ಇದು. ಲದಾಖ್ ಯಾರಂತಾರ್ರಿ ಈಸಿ ಅಂತಂದು ಸಾವ್ಕಾರ. ಇದೇ ರೋಡು ಈಗ ನಾವು ಬರೋಂತ ಕಂಟಿನ್ಯೂ 5 ಕಿಲೋಮೀಟ್ರ್ ಆಯ್ತು. ಸೇಮ್ ಹಿಂಗೈತಿ ಇದು. ಎಲ್ಲಿಂದ ಎಲ್ಲಿಗೆ ಅಂತಂದ್ರೆ ಕಾರ್ಗಿಲ್ಗೆ ಹೋಗೋ ದಾರಿ ಇದೆ. ಎಲ್ಲಿಂದ್ರ ಅಂದರೆ ಸೋನ್ಮಾರ್ಗಿಂದ ಕಾರ್ಗಿಲ್ಗೆ ಹೋಗೋ ದಾರಿ ಇದೆ. ಒಂದು 5 ಕಿಲೋಮೀಟ್ರ್ ಕರೆಕ್ಟ್ ಐತಲ್ಲ ಮುಂದೆ. ಆ ಕಡೆಯಿಂದ ಸೋನ್ಮಾರ್ಗಿಂದ ಕಾರ್ಗಿಲ್ಗೆ ಹೋಗೋ ದಾರಿ ಏನು ಹಿಲ್ ಸ್ಟಾಪ್ ಹತ್ತತೀವಲ್ಲ, ಮುಂದೆ ನೋಡಿದ್ರೆ ಸ್ವರ್ಗ. ದಾರಿ ನೋಡಿದ್ರೆ ಹುಚ್ಚಿಡ್ಸ ಅಂತೀರಿ, ಸೀರಿಯಸ್ಲಿ ಅಂತ ನಾನು. ನೋಡ್ರಿ ಆಗಲೇ ಸೈಡ್ ಬಂದಿದ್ದು ಗಾಡಿ ಸೈಡಿಗೆ ಹಚ್ಚಾರ. ಸೀರಿಯಸ್ ಹೇಳಂತೀನಿ ನೋಡ್ರಿ. ದಾರಿ ಇದೆ, ಪಾರ್ಕಿಂಗ್ ಟೈಲ್ಸ್ ಹಾಕ್ಯಾರ ದಾರಿಯಾಗ. ಪಾರ್ಕಿಂಗ್ ಟೈಲ್ಸ್ ಇದೇ ರೋಡ್ ನೋಡ್ರಿ. ಅಜ್ಜಪ್ಪಂಗೂಡ ಅಂತಾರೆ ಗಾಡಿ. 19 years ಓಲ್ಡ್ ಕಿಡ್, 19 ವರ್ಷದ ಹುಡುಗ, ಯುವಕಂಗೂಡ ಅಂತ ನೋಡ್ರಿ. ಲದಾಖ್ನಾಗ ಅವಂದ ಸ್ವಂತ ಬೈಕ್ ತೊಗೊಂಡೆ ಅವ್ನು ಖರ್ಚು ಮಾಡ್ಕೊಂಡು ನಾನು ಹುಡುಗ. ಪ್ಯಾಷನ್ ಇರ್ಬೇಕ್ರಿ ಸಾವ್ಕಾರ. ರೊಕ್ಕ ಅದಾವ, ಗಾಡಿ ಅದಾವ ಅಂತ ಹರಿಸ್ಬಾರ್ದು. ತೊಗೊಂಬರ್ರಿ ಇಲ್ಲಿ ತೊಗೊಂಬಂದು ನೋಡ್ರಿ, ಗೊತ್ತಾಕಿತ್ತು ತಿಂಡಿ ಯಾರ್ದಷ್ಟು ಐತೆ ಅನ್ನೋದು. ದೊಡ್ಡ ಗಾಡಿ ಇಟ್ಕೊಂಡು ಮನೆ ಮುಂದೆ ಎಲ್ ದೋಸ್ತ್ ಗೇಟ್ ಒಳಗೆ ಹಚ್ಚೋದಲ್ಲ ಗಾಡಿಗಳನ್ನ ತೊಗೊಂಡು. ಸಾವ್ಕಾರ ಮಂದಿ ನಮಸ್ಕಾರ. ನೋಡ್ರಿ ಈಗ ನಾವು ಪ್ರೆಸೆಂಟ್ ಲೇಗ ಇನ್ನೊಂದು 150 ಕಿಲೋಮೀಟ್ರ್ ದೂರದಾಗ ಇದೀವಿ. ಚಹಾ ಕುಡಿಯೋಕೆ ಸೈಡ್ ಹಾಕಿವಿ. ಚಹಾ ನಾವು ಮಾಡ್ಕೊಳಂತೀವಿ. ಎದಕ್ಕೆ ಸೈಡ್ ಹಾಕಿವಿ ಅಂದ್ರೆ ನೋಡ್ರಿ, ಈ ನಜಾರ ನೋಡ್ರಿ. ಇದು ನಜರ ಬ್ಯೂಟಿಫುಲ್ ನಜಾರ ನೋಡ್ರಿ. ಹಂಗೈತಿ ಫುಲ್ಲ ಫ್ರೀಸ್ ಆಗ್ಬಿಟ್ಟ ಕೈ ಮಾತ್ರ. ನೋಡಕ್ಕೆ ಬಿಸ್ಲೈತಿ, ಅದರ ತಂಡೆ ಅದ್ರ ಭಾಳ ಮುಕ್ಕಳೇರಿ ಐತಿ. ಇದು ನಮ್ಮ ಲದಾಖ್ ಜರ್ನಿ ಹಿಂಗೆ ಹೊಂಟೈತಿ. ಈ ಗಾಡಿದ ಮತ್ತು ಆಯಿಲ್ ಚೇಂಜ್ ಮಾಡಿ ಆಯಿಲ್ ಹಾಕಿದ್ವಿ. ಹೋಗಿ ಹೊಡೆ ಅಂತಿತ್ತು. ಫೋಕ್ಸ್ ಹೋಗ್ಯಾವು. ಆಯಿಲ್ ಸೀಲ್ ಹೊಡೆದವ್ರು ಮುಂದೆ ಹಾಕ್ಸ್ಬೇಕು. ಇಲ್ಲೆಲ್ಲ ಮತ್ತೆ ಇಳ್ಕೊಂತಾರೆ ಚಹಾ ಬಿಸಿ ಮಾಡೋಕೆ. ಇವತ್ತು ನಾವು ಲೇಗ್ ಹೋಗಿ ಲೇದಾಗ ಸ್ಟೇ ಆಗ್ತೀವಿ. ನನ್ನ ಫೋನ್ ಒಳಗೆ ವ್ಲಾಗ್ ಮಾಡೋಕೆ ನಂದು ಸ್ಟೋರೇಜ್ ಫುಲ್ ಆಗೈತಿ. ವ್ಲಾಗ್ ಅಪ್ಡೇಟ್ ಇಟ್ಟೇನಿ, ಒಂದು ಅಪ್ಲೋಡ್ ಇಟ್ಟೇನಿ. ಅದು ಅಪ್ಲೋಡ್ ಆತಂದ್ರೆ ಈಗ ಮತ್ತು ನಾ ಅದನ್ನು ಡಿಲೀಟ್ ಮಾಡಿ ಮತ್ತು ನಾ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಅದ್ರಾಗ. ಅಷ್ಟು ಮಟ್ಟ ಇದ್ರಾಗ ನೋಡ್ರಿ. ತಂಡೆ ಹಾಕೈತಿಲ್ರಿ ಹೆಣ್ಮಕ್ಳಿಗೆ, ನಮಗಂತೂ ಮಕ್ಕಳು ಇರ್ತಾನೆ. ಮಂದಿ ನಮಸ್ಕಾರ. ನಾವೀಗಿರೋದು ಲೇ ರೋಡ್ನಾಗ ಸಂಗಮ್ ವ್ಯೂ ಪಾಯಿಂಟ್ ಅಂತೇಳಿ ನೋಡ್ರಿ. ಒಂದು 10,657 ಫೀಟ್ನಾಗ ಅದೀನಿ. ಇಲ್ಲೇನು ಅದೀನಿ. ಈ ಕಡೆ ಯಾರು ಬಂದ್ರೆ ನೋಡ್ರಿ, ಈ ಮುಂದೆ ಮೋಟೋಲ್ಲ ಕಾಣಿಸ್ತಾನ. ಇನ್ನೊಂದು ಕರ್ನಾಟಕದವ್ರದ್ದು 2 ಇರೋದಿಲ್ಲ, ರೈಡರ್ಸ್ ಆಫ್ ಕಲಬುರ್ಗಿ ಅಂತ ಐತೆ ನೋಡ್ರಿ. ಅದೊಂದು ಬಿಟ್ರೆ ಈ ಮುಂದೆ ಮೋಟೋ ಬ್ಲಾಗ್ ಅಂತ. ಮತ್ತೆ ಉಳ್ಕಿದ ಕನ್ನಡದವ್ರದ್ದು ಯಾರ್ದು ಕಾಣಿಸ್ತಿಲ್ಲ ನನಗೆ. ನೋಡ್ರಿ ಇದು ಸಂಗಮ್ ವ್ಯಾಲಿ. 2 ನದಿ ಸಂಗಮ್ ಆಗ್ತಾವ ಇಲ್ಲಿ. ನದಿ ಹೆಸರು ನನಗೆ ಗೊತ್ತಿಲ್ಲ ರೀ, ನಿಮ್ಗೇನು ಗೊತ್ತು ಕಮೆಂಟ್ ಮಾಡಿರಿ. ಸಾರಿ. ಇದೊಂದು ನದಿ, ಇದೊಂದು ನೋಡಿ. ಹಿಂಗರೆ ಅಂತೈತಿ, ಹಿಂಗರೆ ಎರಡು ಕೂಡಿ ಹಿಂಗೆ ಹರಿತಾವ ಕೆಳಗೆ. ಇಲ್ಲಿ ಮತ್ತೆ ಇದು ಐತಿ, ಏನು ರಿಷಿಕೇಶ್ನಾಗ ಐತಲ್ಲ ರಿವರ್ ರಾಫ್ಟಿಂಗ್. ನಮ್ಮ ದಂಡೇಲಾಗ ಐತಲ್ಲ ರಿವರ್ ರಾಫ್ಟಿಂಗ್, ಹಂಗೆ ಇಲ್ಲಿ ಐತಿ ನೋಡ್ರಿ. ಬೈಕಷ್ಟು ಫೈನಲಿ ಇನ್ನೊಂದು 30 ಕಿಲೋಮೀಟ್ರ್ ಹೊಡೆದ್ರೆ ನಾವು ಲೇ ಒಳಗಿರ್ತೀವಿ. ನಮ್ಮ ಗಾಡಿ ಇದೊಂದು ಕಾರ್ ಮತ್ತು ನಮ್ಮದು ಬುಲೆಟ್ ಲದಾಖ್ ಬೈಕ್. ನೋಡಿದ್ರಲ್ಲ ಸ್ಟಿಕ್ಕರ್ ಐತಿ. ಯಾರು ಬಂದ್ರೆ ನೋಡ್ರಿ ಸ್ವಲ್ಪ. ನಾವು ಕರ್ನಾಟಕದವ್ರೆ, ಯಾರಿಗೂ ಕಮ್ಮಿ ಇಲ್ಲ ಅಂತಂದ ನಾವು ಬಂದೇವಿ ಇಲ್ಲಿ. ನಾವು ಹಚ್ಚೇವಿ ಲೇ. ಇನ್ನೊಂದು 30 ಕಿಲೋಮೀಟ್ರ್ ಐತಿ, ಹೋಗೋಣಂತ. ರೋಡ್ ನಿಮಗೆ ತೋರಿಸಿಲ್ಲ ನಾನು. ರೋಡ್ ಮಾತ್ರ ಕೆಟ್ಟ ಭಯಂಕರ ಅದಾವ್ರಿಪ್ಪ. ಬಾಯಿ ಬರ ಅಂತಾವ ಬೀಜ. ಆ ರೇಂಜಿಗೆ ರೋಡ್ಸ್ ಅದಾವ, ಭಾಳ ಭಯಂಕರ ಅದಾವ. ನೋಡ್ರಿ, ಇವರು ಕಲಬುರ್ಗಿದವ್ರು. ಇಲ್ಲ ಯಾವ್ದು ಬೀದರ್ಲ್ಲ, ಬೀದರ್ ಅವ್ರವ್ರು. 2 ಬೈಕ್ ಬೀದರ್ ಬಂದೈತಿ ಕರ್ನಾಟಕದವ್ರು. 2 ಗಾಡಿ ಬೀದರ್ದವ್ರು ಬಂದಾರ. ಈಗ ಹೋದ್ರಲ್ಲ ಅವ್ರು. ಸರಿ ಮುಂದೆ ಹೋಗಿ ನೋಡ್ರಿ, ಲೇಗ್ ಹೋಗಿ ಚಲೋ ಮಾಡೋಣ ಅಂತ. ನಾಯಿಗಳೇ ಮುಂದೆ ಇದನ್ನು ನದಿದು ಮುಗಿಸ್ಕೊಂಡು ಮ್ಯಾಗ್ನೆಟಿಕ್
ಹೀಲ್ ಕಡೆ ಬಂದೀನಿ. ಮ್ಯಾಗ್ನೆಟಿಕ್ ಹೀಲ್ ನಿಮ್ಗೆ ಕನ್ಫರ್ಮ್ ಮಾಡ್ತೀನಿ. ಮ್ಯಾಗ್ನೆಟಿಕ್ ಹೀಲ್ ಎಲ್ಲರೂ ಅಂತಾರೆ ತಾನ ಗಾಡಿ ಮುಂದೆ ಹೋಗ್ಕೊಂತಂದು. ನೋಡ್ರಿ ಮ್ಯಾಗ್ನೆಟಿಕ್ ಹೀಲ್ ಅಲ್ಟಿಟ್ಯೂಡ್ 1 2 3 ಫೀಟ್. ಅಲ್ಲಿ ನಮ್ಮ ನೇಮದ್ ಮೋಟರ್ ಸ್ಟಿಕ್ಕರ್ ಐತಿ. ಯಾರು ಬಂದರೂ ನೋಡಿ ನಂಗೆ ಟ್ಯಾಗ್ ಮಾಡಿರಿ, ನಾನು ಅದನ್ನು ಸ್ಟೋರಿ ಹಾಕ್ತೀನಿ ನಿಮ್ಗೆ ಮತ್ತೆ ವಾಪಸ್. ಅಷ್ಟೊಂದು ದೊಡ್ಡ ಸೆಲೆಬ್ರಿಟಿ ಎಲ್ಲ ಆಗೋದು ಗೊತ್ತೆ, ಆದರೂ ಗಾಡಿ ಮತ್ತು ಮುಕ್ಕಳೇರಿ ಬಿಸಾತೈತಿ. ಭಾಳ ಹೆವಿ ಗಾಡಿ ಐತಿ. ಕಾಣಕತ್ತಿಲ್ರಿ ಮ್ಯಾಗ್ನೆಟಿಕ್ ಹೀಲ್ ಅಂದರೆ ಹಿಂಗೆ ಮ್ಯಾಗ್ ಜಗ್ತೈತೆ ಅನಿಸ್ತದೆ. ಈಗಿದೆ ಗೇರ್ನಾಗ ಐತಿ, ಊಟ ಮಾಡಿದೆ ಹಿಂಗೆ ಹೊಂಟೈತಿ. ಇಲ್ಲೇನಿಲ್ಲ ಎಕ್ಸ್ಪೀರಿಯನ್ಸ್. ಅಲ್ಲಿ ನೋಡೋಣ ಬರ್ರಿ. ಎಲ್ಲಿ ನೋಡ್ರಿ ನ್ಯೂಟ್ರಲ್ ಐತಿ ಗಾಡಿ. ಇಲ್ಲೇನಿಲ್ಲ ಎಕ್ಸ್ಪೀರಿಯನ್ಸ್. ಇಲ್ಲ ಯಾರ ಸಿಕ್ಕತ್ತಡ್ರಿ. ಎಲ್ಲ ಐತನ್ರಿ ಹುಬ್ಳಿ ಮಂದಿ? ಹುಬ್ಳಿಯವ್ರ? ನಾ ಹುಬ್ಳಿ ನೋಡ್ರಿ, ಗಬ್ಬೂರ ಬಸ್. ಹಾಂ ಚಲೋ ಆತಲ್ರಿ. ನೋಡ್ರಿ ಹುಬ್ಳಿಯವ್ರು ಸಿಕ್ಕಾರ ನಮಗಿಲ್ಲ. ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದು ಮ್ಯಾಗ್ನೆಟಿಕ್ ಇಲ್ಲ, ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದು ಅಲ್ಲಿಂದ. ನೋಡ್ರಿ ನೋಡಿ ಬರ್ರಿ ಬರ್ರಿ ಇಳಿದ್ಲಾಕಿ ಸೈಡ್ ಹಾಕ್ಬೇಕಾ? ತಡ್ರಿಪ್ಪ ಒಂದು 5 ನಿಮಿಷ ಮತ್ತೆ ವಾಪಸ್ ಸ್ಟಾರ್ಟ್ ಮಾಡ್ತೇನೆ. ಎಲ್ಲ ಪಿಕ್ಚರ್ ಪೇಲ್ ಸುಮ್ಮನೆ ವೇಸ್ಟ್. ಮ್ಯಾಗ್ನೆಟಿಕ್ ಇಲ್ಲ ಏನಿಲ್ಲ, ನಂದು ಎಕ್ಸ್ಪೆರಿಮೆಂಟ್ ಆಗಲಿಲ್ಲ. ನೀನು ಕೇಳೋಣ, ನೀವು ಎಕ್ಸ್ಪೆರಿಮೆಂಟ್ ಮಾಡೋಂತ ನೀವು ಬಂದಾಗ ನಿಮ್ಗೆ ಗೊತ್ತಿದ್ರೆ ನೀವು ಲಕ್ ಅನ್ಕೊಂಡ್ರಿ, ನಮ್ದು ಬ್ಯಾಡ್ ಲಕ್ ಅನ್ಕೊತೀನಿ. ನಾವು ಹೋಗ್ತೀನಿ ಮುಂದೆ, ಅದಕ್ಕೆ ನನ್ನ ಟೈಮ್ ಇಲ್ಲ ಭಾಳ. ಅದಕ್ಕೆ ಈಗ ಆಲ್ರೆಡಿ ಭಾಳ ಅಂದ್ರೆ ಭಾಳ ದಿವಸ ನಾವು ಟೈಮ್ ವೇಸ್ಟ್ ಮಾಡಿ ಮೌಂಟೇನ್ಸ್ ನೋಡ್ಕೊಂಡು ಒಂದು ಖುಷಿ. ಮ್ಯಾಗ್ನೆಟಿಕ್ ಎಲ್ಲ ಬರೋದು ಒಂದು ಖುಷಿ. ಮ್ಯಾಗ್ನೆಟಿಕ್ ಇಲ್ಲಿ ಬಂದಿದ್ವಿ, ತೋರಿಸಿದ್ವಿ, ಹೊಂಟಿವಿ, ಮುಗಿತಷ್ಟೆ ಡನ್. ಈಗ ನೋಡ್ರಿಪ್ಪ ಬ್ಯೂಟಿಫುಲ್ ಲೇ ಲದಾಖ್ ರೋಡ್. ಇದು ನಾವೀಗ ಲೇ ರೋಡ್ನಾಗ ಹೊಂಟೀವಿ. ಎಷ್ಟು ಬ್ಯೂಟಿಫುಲ್ ಅದ ಒಂದು ರೋಡ್. ಸೀರಿಯಸ್ ಹೇಳಂತೀನಿ ನಾನು, ಮಸ್ಕಿರಲ್ಲ ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ ಅದ. ಅಷ್ಟು ಡೇಂಜರಸ್ ಅದ. ಎಷ್ಟು ನೋಡೋ ಚಂದ ರೋಡ್ನಾಗ ಏನ್ರಿ ಒಂದು ತಗ್ಗಿಲ್ಲ. ಫುಲ್ ಹೈವೇ ಅನ್ನಿಸ್ವರಾಗೆ ನಮ್ಮ ಹುಬ್ಳಿ ಧಾರವಾಡ ಹೈವೇ ಏನೈತಲ್ಲ ಅದಕ್ಕಿಂತ 2ರಷ್ಟು ಸ್ಮೂತ್ ಐತಿ ರೋಡ್. ರೋಡ್ ಮಾತ್ರ ದಾಡ್ಸಿ ಐತಿ, ಮಸ್ತ್ ಐತಿ. ಆದ್ರೆ ಹಿಂದೇನೇನು ಶಾರ್ಪ್ ಕರ್ವಿಂಗ್ಸ್ ಅದಾವೆ, ಭಾಳ ಡೇಂಜರಸ್ ಇದು ಅದಾವೆ. ಕರ್ವಿಂಗ್ಸ್ನಾಗ ಮ್ಯಾಗ ಅಲ್ಲಲ್ಲಿ ಗಾಡಿ ಕಟ್ಟಾರತ್ತು, ಇನ್ನೊಂದ್ ಕಡೆ ಭಾಳ ಕಡೆ ಕಟ್ಟಿಲ್ಲ. ಒಂದು ಸತಿ ಬಿತ್ತು ಗಾಡಿ ನೀವು ಅಂತೂ ಸಿಗಂಗಿಲ್ಲ. ಇಂಥ ಅಂದ್ರೆ ನಿಮಗೆ ಆರ್ಮಿ ಟ್ರಕ್ ಅಲ್ಲಿ ನಾವು ನೋಡ್ಬೇಕು ಸೆಲ್ ಹಿಡಿದಿದ್ವಿ, ಹೊಡೆದೊಡೆದ ಸುಸ್ತಾಗ್ಬಿಟ್ಟು ನನಗೆ. ಯಾಕಂದ್ರೆ ಆ ರೇಂಜಿಗೆ ಅದಾವೆ, ಆ ರೇಂಜಿಗೆ ಬೇಸ್ ಕ್ಯಾಂಪ್, ಆ ರೇಂಜಿಗೆ ಆರ್ಮಿ ಟ್ರಕ್ ಬರ್ತಾಯಿರ್ತಾವೆ. ಎಷ್ಟು ಜನಕ್ಕೆ ಅಂತ ಹೊಡೀನಿ ಹೇಳ್ರಿ, ಸುಸ್ತಾಗ್ಬಿಡ್ತು ನನಗಂತೂ. ಮಕ್ಕಳವ್ರೆ ಅಂದ್ರೆ ಮಕ್ಕಳವ್ರೆ ಅದಾವೆ. ಆದರೂ ಅವ್ರಿಗೊಂದು ಸಲ್ಯೂಟ್, ಆದರೂ ಒಂದು ಸಲ್ಯೂಟ್ ಅವ್ರಿಗೆ. ನೋಡ್ರಿ ರೋಡ್ ನೋಡ್ರಿ. ಪಾಕಿಸ್ತಾನ ತೋರಿಸ್ಯಾರಲ್ರಿ, ಆಲ್ಮೋಸ್ಟ್ ಅಲ್ಲಿ ಇವೇ ರೋಡ್ ತೋರಿಸ್ತಾರ್ರಿ ಪಾಕಿಸ್ತಾನ ಅಂತ. ನಮ್ಗೆ ನಮ್ಮ ಪಿಕ್ಚರ್ನಾಗ ಏನು ತೋರಿಸ್ಯಾರ ಪಾಕಿಸ್ತಾನ ರೋಡ್ಗಳನ್ನ ಇವೇ ತೋರಿಸ್ತಾರ. ಎದಕ್ಕಂದ್ರೆ ಹಂಗಾದ ಮನೆಯವ್ರಂಗ್ಲಿ ಹಿಂಗೆ ಫುಲ್ ಗುಡ್ಡ ಇರ್ತಾವೆ, ಹಿಂಗೆ ಮಣ್ಣಿನ ಗುಡ್ಡ ಇದ್ರ ರೋಡ್ಗಳು ಇವೇ ಪಾಕಿಸ್ತಾನ ಅಂತ ತೋರಿಸ್ಬಿಡ್ತಾರೆ. ನಾವು ನೋಡ್ಬಿಡ್ತೀವಿ ಇಷ್ಟ. ಈಗ ನಿಮ್ಗೆ ದುರಂದರದಾಗಿರೋದು ಅದು ಎಲ್ಲೆಲ್ಲ ಲೇದಾಗ ಅನಿಸುತ್ತದೆ. ದುರಂದರದಾಗ ಚಾ ಕುಡಿತಾರೆ ನೋಡ್ರಿ ಇಬ್ರು, ಅದು ಕೆಫೆ ಐತಲ್ಲ ಅದು ಲೇದಾಗ ಇರೋದು ಹೋಟೆಲ್. ರೋಡ್ ಮಾತ್ರ ಬ್ಯೂಟಿಫುಲ್ ಅಂದ್ರೆ ಹೆವೆನ್. ಸ್ವರ್ಗಕ್ಕೆ ಹೋಗೋ ದಾರಿ ಇದೆ. ಸ್ವಲ್ಪ ಹೆಚ್ಚು ನರಕಕ್ಕೆ ಸೈಡಿಗೆ ಹೋಗ್ತೀರ, ಕರೆಕ್ಟ್ ಹೋಗ್ರಿ ಸ್ವರ್ಗಕ್ಕೆ ಹೋಗೋ ದಾರಿಯಾಗ. ಸ್ವಲ್ಪ ಹೆಚ್ಚು ನರಕದ ದಾರಿ ನಿಮ್ಗೆ ಓಪನ್ ಆಕೈತಿ. ಭಾಳ ಅಂದ್ರೆ ಭಾಳ ಹೆವಿ ಐತಿ. ಲದಾಖ್ ಅಂದ್ರೆ ಅಂತೂ ಸುಮ್ಮನೆ ಅಲ್ಲ ರೀ, ಸೀರಿಯಸ್. ಲದಾಖ್ ಅಂತ ಬೈಕೊಂಡ ಇಲ್ಲಿ ಬಂದ ಗೊತ್ತಾಗ್ತೈತಿ ಲದಾಖಿಂದ ಅಸಲಿ ಐತಿ ಏನಂತಂದು.
ಇನ್ನಷ್ಟು ಎಕ್ಸ್ಪೀರಿಯನ್ಸ್ ಆಗಿಲ್ಲ ನನಗೆ. ಇನ್ನೂ ಬರೀ ನಾನು ಲೇ ಮಠ ಬಂದೀನಿ, ಲೇ ಮಠ ಹೊಂಟೀನಿ. ಇನ್ನು ಮ್ಯಾಗ ನಂದು ಏನು ನಾಳೆಯಿಂದ ನಾವು ಜರ್ನಿ ಮಾಡ್ತೀವಲ್ಲ, ಅದು ಭಾಳ ಅಂದ್ರೆ ಭಾಳ ಡಿಫಿಕಲ್ಟ್ ಜರ್ನಿ, ಭಾಳ ಅಂದ್ರೆ ಭಾಳ ಇದು ಐತಿ. ರೋಡೆಲ್ಲ ಚೆನ್ನಾಗಿ ರೋಡ್ದೇನು ಪ್ರಾಬ್ಲಮ್ ಇಲ್ಲ, ಆದ್ರೆ ರೋಡ್ ಹೋಗೋ ದಾರಿ ಐತಲ್ಲ, ಅದು ದಾರಿ ಅದಂದ್ರೆ ಭಾಳ ಡೇಂಜರಸ್ ದಾರಿ ಐತಾವ. ಶಾರ್ಪ್ ಕರ್ವ್ಸ್, ಫುಲ್ ಹೈ ಆಟಿಟ್ಯೂಡ್ದಾಗಿರೋದು ಇದು ರೋಡ್ಸ್. ಆ ಗುಡ್ಡಗಳು ನೋಡಿದ್ರೆ ನನಗೆ ಹೆಂಗೆ ಅನ್ಸತ್ತಿತ್ತು, ಯಾವುದೋ 3D ಮೂವಿ ನೋಡ್ದಂಗೆ ಅನ್ಸತ್ತಿತ್ತು. ಹಿಂಗೆ ಹೊಂಟಂಗೆಲ್ಲ ಮುಂದೆ ಬಿಡ್ತಿರ್ತಾವೆ, ಮುಂದೆ ಹೊಂಟಿರ್ತಾವೆ. ಅವನ್ನೆಲ್ಲ ಒಂಥರ ಏನೋ ಒಂದು ಮೂವಿ ಒಳಗಾಗೋ ಎಕ್ಸ್ಪೀರಿಯನ್ಸ್ ಆಗಂತ ನನಗೆ. ಯಾರು ಬಂದಿಲ್ಲಪ್ಪ, ಸೀರಿಯಸ್ಲಿ ಹೇಳ್ತೀನಿ, ಬರ್ರಿ ಒಂದ್ಸತಿ ಬಂದು ಈ ನಮ್ಮ ಲದಾಖ್ ಜರ್ನಿ ಮಾಡ್ರಿ. ದೊಡ್ಡ ದೊಡ್ಡ ಗಾಡಿ ತೊಗೊಂಡ್ರಲ್ಲ, ಅವ್ನು ತೊಗೊಂಡು ಮುಕ್ಕಳ ಬಿಟ್ಕೊಂಡು ಬದ್ಲಿ ಇಲ್ಲಿ ಬರ್ರಿ, ಎಕ್ಸ್ಪೀರಿಯನ್ಸ್ ಮಾಡ್ರಿ ಈ ರೋಡ್. ಆವಾಗ ಆ ಗಾಡಿ ಒಂದು ಸಾರ್ಥಕತ್ತೈತಿ. ಏನೋ ವ್ಯೂ ಪಾಯಿಂಟ್ ಐತಿ ನೋಡ್ರಿ ಮ್ಯಾಗತ್ತ ಅಂತಾರೆ, 1533 ಅಷ್ಟು ಫೀಟ್ ಐತಿ. ಅಲ್ಲಿ ಮಟ್ಟ ಹತ್ತಿ ಅಷ್ಟು ಸ್ಪೇಷನ್ಸ್ ಇಲ್ಲ, ಲೋಗ್ ಹೋಗ್ಬಿಡು ನಾವು. ಕೇಳಂತಡ್ರಿ ಇವ್ರಿಗೆ ಹತ್ತುತ್ತಾರಂದ್ರೆ ಹತ್ತು ನಲ್ಕಿನೈತಿ. ಮತ್ತು ಇನ್ನೊಂದೇನು ಮಾಂಗ್ಸ್ ಬುದ್ಧಗಳು, ಅವರೇ ಭಾಳ ಇಲ್ಲಿ, ಅವರೇ ಗಟ್ಟಿ, ಅದಕ್ಕೆ ಅವರೇ ಭಾಳ. ಅವ್ರದ್ದು ಏನೈತಿ ಇಲ್ಲಿ. ನೋಡ್ರಿ ಇಲ್ಲಿ ನಿಂದ್ರಿಸಿದ್ರು ನೋಡೋಣ. ಹತ್ತನ ಮ್ಯಾಗತ್ತನ